ಕುಮಾರಸ್ವಾಮಿಗೆ ಸಿಎಂ ಸಿದ್ದರಾಮಯ್ಯ ಈಗ ತಿರುಗೇಟನ್ನ ನೀಡಿದ್ದಾರೆ. ನನ್ನ ಬಳಿ ಇರುವಂತಹ ವಾಚ್ ಬೇರೊಬ್ಬರು ಗಿಫ್ಟ್ ಕೊಟ್ಟಿದ್ದು, ವಾಚ್ನ ಈಗಲೇ ಕೊಟ್ಟು ಬಿಡ್ತೀನಿ, 5 ಲಕ್ಷಕ್ಕೆ ತೆಗೆದುಕೊಳ್ತಾರಾ ಅಂತ ಕೇಳಿದ್ದಾರೆ. ಇನ್ನು ಎಚ್ಡಿಕೆ ಗಾಜಿನ ಮನೆಯಲ್ಲಿ ಕೂತು ಇನ್ನೊಬ್ಬರಿಗೆ ಕಲ್ಲು ಹೊಡೆಯೋದು ಬೇಡ, ಕುಮಾರಸ್ವಾಮಿಯ ಮಗ ಕೋಟ್ಯಂತರ ರೂಪಾಯಿ ಕೊಟ್ಟು ಕಾರನ್ನ ತಗೊಂಡಿದ್ದಾರೆ, ಎಚ್ಡಿಕೆ ಅವರ ಮಗ ದುಡ್ದಿದ್ದಾನ ಅಂತ ಸಿಎಂ ಪ್ರಶ್ನಿಸಿದ್ದಾರೆ. ಈಗ ಎಚ್ಡಿಕೆ ಮಗ ಕೋಟ್ಯಂತರ ರೂಪಾಯಿ ಸಿನಿಮಾ ಮಾಡ್ತಿದ್ದಾನೆ, ಸಿನಿಮಾ ಮಾಡೋದಕ್ಕೆ ದುಡ್ಡು ಎಲ್ಲಿಂದ ಬಂತು? ಎಚ್ಡಿಕೆ ವಿರುದ್ಧ ಈ ರೀತಿ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ತುರುವನೂರು ಮಂಜುನಾಥ್ ನೀಡುತ್ತಾರೆ. ಮಂಜುನಾಥ್, ನಿನ್ನೆ ಏನು ಎಚ್ಡಿಕೆ ಸಿದ್ದರಾಮಯ್ಯ ವಿರುದ್ಧ ಈ ರೀತಿ ಲಕ್ಷಗಟ್ಟಲೆ ವಾಚ್ ಕಟ್ತಾರೆ, ಹಾಗೆ ಕನ್ನಡಕ ಧರಿಸ್ತಾರೆ ಅನ್ನುವಂತಹ ಆರೋಪ ಮಾಡಿದ್ರು. ಎಲ್ಲರೂ ಕೂಡ ಇದೇ ಪ್ರಶ್ನೆಯನ್ನ ಕೇಳ್ತಾ ಇದ್ರು, ಇದೇ ರೀತಿಯಾದಂತಹ ಪ್ರಶ್ನೆ ಎಲ್ಲರ ತಲೆಯಲ್ಲೂ ಬಂದಿತ್ತು. ಈಗ ಸಿಎಂ ಸಿದ್ದರಾಮಯ್ಯ ಅದೇ ಮಾತನ್ನ ಅವರಿಗೆ ತಿರುಗಿಸಿ ಕೇಳ್ತಾ ಇದ್ದಾರೆ. ನಿಮ್ಮ ಮಗ ಕಾರನ್ನ ತೆಗೆದುಕೊಂಡಿರೋದು ಅವರು ದುಡ್ಡಲ್ಲ, ಅವ್ರು ದುಡ್ದಿದ್ದಾರಾ ಅನ್ನುವಂಥದ್ದು. ಇದಕ್ಕೆ ಕುಮಾರಸ್ವಾಮಿ ಅವರು ಏನಾದ್ರೂ ಪ್ರತಿಕ್ರಿಯೆಯನ್ನ ನೀಡಿದಾರಾ, ಹೇಗೆ? ಐಶ್ವರ್ಯ, ಏನು ಇದುವರೆಗೂ ಕೂಡ ಕುಮಾರಸ್ವಾಮಿ ತನ್ನ ಮಗನ ವಿರುದ್ಧ ಮಾಡತಕ್ಕಂತ ಆರೋಪಕ್ಕೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಆದ್ರೆ ಏನು ಕಳೆದ 1 ವಾರಗಳಿಂದ ಏನು ವಾಚ್ ಮತ್ತು ಶಕ್ತಿಗೆ ಸಂಬಂಧಪಟ್ಟಂತ ಒಂದು ವಿವಾದ ಇತ್ತು, ಆ ವಿವಾದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಹೊಸ ಸಿಕ್ಕಿರ್ತಕ್ಕಂಥದ್ದು. ಒಟ್ಟು ಆ ವಾಚಿನ ಬೆಲೆ ಈಗ 65 ಲಕ್ಷ ಇರುವಂತಕ್ಕಂಥದ್ದು ಖಚಿತ ಆಗಿದೆ. ಆ ಕಾರಣಕ್ಕಾಗಿ ಇವತ್ತು ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಗಳಿಗೆ ಕೂಡ ಅದು ಹಿಂಸೆ ಕಾರಣ. ಇವತ್ತು ಅದೇ ಕಾರಣಕ್ಕಾಗಿ ಇವತ್ತು ವಿಧಾನಸೌಧದ ಮುಂದೆ ಹೇಳ್ತಕ್ಕಂಥ ಮಾತು, ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಮಗನಿಗೂ ಕೂಡ ಒಂದು ದೊಡ್ಡ ಬೆಲೆಯ ಕಾರನ್ನು ಕೂಡ ಕೊಟ್ಟಿದ್ರು, ಅದು ಯಾರು ಕೊಟ್ಟಿದ್ದು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೂಡ ಕೇಳಿರ್ತಕ್ಕಂಥದ್ದು. ಹಾಗಾಗಿ ಈಗ ಮತ್ತಷ್ಟು ಕುಮಾರಸ್ವಾಮಿ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಡುವೆ ಮಾತಿಗೆ ವಾಗ್ವಾದಗಳು ಮತ್ತಷ್ಟು ಹೆಚ್ಚಾಗಿವೆ ಅಂತ ಹೇಳಿ, ಒಟ್ಟು ಇದಕ್ಕೆ ಕುಮಾರಸ್ವಾಮಿ ಯಾವ ರೀತಿಯ ಪ್ರತಿಕ್ರಿಯೆ ನೀಡ್ತಾರೆ ಅಂತ ನಾವು ನೋಡ್ಬೇಕಾಗಿದೆ. ಐಶ್ವರ್ಯ, ಅಲ್ಲ, ಇಬ್ರು ಕೂಡ ಈ ರೀತಿ ಆರೋಪ ಪ್ರತ್ಯಾರೋಪಗಳಲ್ಲಿ ತೊಡಗಿದ್ರೆ ಇಬ್ರು ಹತ್ರನೂ ಈ ರೀತಿ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಗಿಫ್ಟ್ಗಳಿರುವಂಥದ್ದು ಬಯಲಾಗುವಂಥದ್ದು. ಹಾಗೆ ಯಾರು ಗಿಫ್ಟ್ ಕೊಟ್ಟಿದ್ದು ಅಂತ ಹೇಳಿದಾರ ಸಿಎಂ ಸಿದ್ದರಾಮಯ್ಯನವರು? ತಮಗೆ ಗಿಫ್ಟ್ ಬಂದಿರುವಂಥದ್ದು ಈ ವಾಚ್ ಅಂತ ಹೇಳಿದಾರಲ್ಲ, ಯಾರು ಕೊಟ್ಟಿದ್ದಾರೆ ಅನ್ನೋದೇನಾದ್ರೂ ಹೇಳಿದ್ರ, ಹೇಗೆ? ಖಂಡಿತವಾಗಿ ಇಲ್ಲ, ಅದ್ರ ಬಗ್ಗೆ ಯಾವುದೇ ಪ್ರಸ್ತಾವನೆ ಮಾಡಲ್ಲ. ಆದ್ರೆ ಯಾವುದೋ ಒಂದು ಗಿಫ್ಟ್ ಕೊಟ್ಟಿರ್ತಕ್ಕಂಥದ್ದು, ಇದರ ಬೆಲೆ ನನಗೆ ಗೊತ್ತಿಲ್ಲ, ಗಿಫ್ಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಅಂತಕ್ಕಂಥ ಒಂದು ಮಾತನ್ನ ಕೂಡ ಹೇಳಿದ್ದಾರೆ. ಆದ್ರೆ ಯಾರು ಕೊಟ್ಟಿದ್ರು, ಯಾವ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಮಾತನ್ನ ಹೇಳಿಲ್ಲ. ಹಾಗಾಗಿ ಇದು ನಿಜಕ್ಕೂ ಕೂಡ, ಯಾಕಂದ್ರೆ ವಜ್ರದಿಂದ ಕೊಟ್ಟಿರ್ತಕ್ಕಂಥ ಈ ಒಂದು ಬೆಲೆ, ಈ ಒಂದು ವಾಚಿನ ಬೆಲೆಗೆ 70 ಲಕ್ಷ ಆಗಿರ್ತಕ್ಕಂಥದ್ದು ಕೂಡ ಸಾಕಷ್ಟು ವಾದ ವಿವಾದಗಳಿಗೆ ಕಾರಣ ಆಗಿರ್ತಕ್ಕಂಥ. ಹಾಗಾಗಿ ಇದು ಮುಖ್ಯಮಂತ್ರಿ ಏನು ಹಿನ್ನೆಲೆ ಅಂತಂದ್ರೆ, ಈಗ ಏನು ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರ್ತಕ್ಕಂಥದ್ದು, ಅದರಲ್ಲೂ ಸರಳ ಜೀವನವನ್ನ ನಡೆಸ್ತೀನಿ ಅಂತಕ್ಕಂಥ ಹೇಳ್ತಕ್ಕಂಥ ಸಿದ್ದರಾಮಯ್ಯ ಅವರು ಈ ರೀತಿಯ ಲಕ್ಷಗಟ್ಟಲೆ ಒಂದು ವಾಚನ್ನ ಕಟ್ಟಿರ್ತಕ್ಕಂಥದ್ದು ಮತ್ತು ಸೆಕ್ಷನ್ ಹಾಕಿರ್ತಕ್ಕಂಥದ್ದು ಕೂಡ ಎಷ್ಟು ಸರಿ ಅಂತಕ್ಕಂಥದ್ದು ಪ್ರಶ್ನೆ ಮಾಡಿದ್ದು. ಆದ್ರೆ ಈಗ ಮತ್ತಷ್ಟು ಕುಮಾರಸ್ವಾಮಿ ವಿರುದ್ಧ ಈಗ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥ ಆರೋಪಗಳು ಕೂಡ, ಈ ಪ್ರತ್ಯಾರೋಪಗಳಿಗೆ ಯಾವಾಗ ನಿಲ್ಲಿಸುತ್ತೆ ಅಂತ ಗೊತ್ತಿಲ್ಲ. ಒಟ್ಟು ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿಯ ಆರೋಪಗಳಿಂದ ಪಕ್ಷಗಳಿಗೆ ಲಾಭ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಿವೆ ಅಂತ ಹೇಳ್ಬೋದು. ಐಶ್ವರ್ಯ, ಇನ್ನು ಖಂಡಿತ ಸಾರ್ವಜನಿಕ ವಲಯದಿಂದ ಸಾಕಷ್ಟು ಚರ್ಚೆಗೆ ಈ ವಿಷಯ ಒಳಗಾಗಿರುವಂತದ್ದು. ಯಾವ ರೀತಿ ಪ್ರತಿಕ್ರಿಯೆ ಈಗ ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇದೆ, ಹಾಗೆ ಕಾಂಗ್ರೆಸ್ ಹಾಗೆ ಜೆಡಿಎಸ್ ಪಕ್ಷದಲ್ಲಿ ಯಾವ ರೀತಿ ಮಾತುಗಳು ಕೇಳಿ ಬರ್ತಾ ಇದೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ? ಐಶ್ವರ್ಯ, ಏನು ಆಗಲೇ ಹೇಳಿದಾಗೆ ಸಿದ್ದರಾಮಯ್ಯ ಅವರು ಸಮಾಜವಾದಿಯಿಂದ ಬಂದಂತವರು ಮತ್ತು ಅತ್ಯಂತ ಸರಳ ಜೀವನವನ್ನು ನಡೆಸ್ತಕ್ಕಂಥವ್ರು. ಆದ್ರೆ ಮುಖ್ಯಮಂತ್ರಿಗಳಾದ ನಂತರ ಈ ರೀತಿಯ ಶ್ರೀಮಂತ ಜೀವನ ನಡೆಸ್ತಾ ಇರ್ತಕ್ಕಂಥದ್ದು, ಅದರಲ್ಲೂ ಐಷಾರಾಮಿಯ ವಸ್ತುಗಳನ್ನ ಪರ್ಚೇಸ್ ಮಾಡುವ ಮೂಲಕ ಎಲ್ಲೋ ಒಂದ್ ಕಡೆ ಶ್ರೀಮಂತ ಜೀವನಕ್ಕೆ ಮಾರುವಾಗಿದ್ದಾರೆ ಅಂತಕ್ಕಂಥ, ತಮ್ಮ ಹಳೆಯ ಜೀವನವನ್ನ ಮರೆತು ಈಗ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಹಾಗಾಗಿ ಅತ್ಯಂತ ಈಗಾಗಲೇ ಇನ್ನೊಂದು ಕುಮಾರಸ್ವಾಮಿ ಅವರು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಕೂಡ, ಅವ್ರಿಗೆ ವೈಭವೋಪೇತವಾದಂತಹ ಒಂದು ಮನೆಯನ್ನು ಕೂಡ ಮೈಸೂರಲ್ಲಿ ಕಟ್ಟಿಸಿದ್ದಾರೆ. ಆದ್ರೆ ಯಾರಿಗೂ ಗೊತ್ತಿಲ್ಲದೆ ಅದನ್ನ ಗೃಹ ಪ್ರವೇಶ ಮಾಡಿದ್ದಾರೆ ಅಂತಕ್ಕಂಥ ಮಾತು. ಆದ್ರೆ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಅವರು ಇತ್ತೀಚೆಗೆ ತಾವು ಅತ್ಯಂತ ವೈಭವ ಬದುಕನ್ನ ಬದುಕ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮಾತು ಇವಾಗ ಎಲ್ಲರೂ ಸಾರ್ವಜನಿಕರು ಮಾತಾಡ್ತಾ ಇರ್ತಕ್ಕಂಥದ್ದು. ಐಶ್ವರ್ಯ, ಹಾಗಾಗಿ ಈಗ ಮತ್ತಷ್ಟು ಈ ಒಂದು ವಾಚಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಕುಮಾರಸ್ವಾಮಿಯ ಮಗನ ಕಾರಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ವಾದ ವಿವಾದಗಳಿಗೆ ಕಾರಣ ಆಗ್ತಕ್ಕ ಸಾಧ್ಯತೆಗಳಿವೆ ಅಂತ ಹೇಳ್ಬೋದು. ಐಶ್ವರ್ಯ, ಇನ್ನು ಮಂಜುನಾಥ್, ಸಿಎಂ ಸಿದ್ದರಾಮಯ್ಯ ಒಂದ್ ಕಡೆ ಹೇಳ್ತಾರೆ ತಾವು ಗಾಜಿನ ಮನೇಲಿ ಕೂತು ಕಲೆಸಿಯೋದು ಬೇಡ ಅಂತ, ಇಬ್ರು ಗಾಜಿನ ಮನೇಲೆ ಇದಾರೆ ಅಂತ ಅನ್ಸೋದಿಲ್ವಾ? ಖಂಡಿತವಾಗ್ಲೂ ಕೂಡ ಇಬ್ರು ಅವರೇ. ಹಾಗಾಗಿ ಇಲ್ಲಿ ಎಲ್ಲವೂ ಕೂಡ ರಾಜಕಾರಣಕ್ಕೆ ಸಂಬಂಧಪಟ್ಟಂತ ಈ ರೀತಿಯ ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇರತಕ್ಕಂಥದ್ದು ಕೂಡ ಅದು, ಅದರಲ್ಲೂ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ಸಂದರ್ಭದಲ್ಲಿ ಮತ್ತು 3 ಉಪಚುನಾವಣೆ ಈ ಸಂದರ್ಭದಲ್ಲಿ ಈ ಒಂದು ಆರೋಪಗಳು
ಇಲ್ಲ ಒಂದ್ ಕಡೆ ಕೆಲವರಿಗೂ ಕೂಡ ಒಂಥರ ಅಸಹ್ಯ ಅನ್ಸುತ್ತೆ ಅಂತ ಹೇಳ್ಬೋದು ಐಶ್ವರ್ಯ. ಓಕೆ, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗೆ. ನಿನ್ನೆ ಏನು ಎಚ್.ಡಿ. ಕುಮಾರಸ್ವಾಮಿಯವರು ಸಿಎಂ ಸಿದ್ದರಾಮಯ್ಯ ಕಟ್ಟಿರುವಂತಹ ವಾಚ್ ಲಕ್ಷ ರೂಪಾಯಿ ಬೆಲೆ ಬಾಳುವಂಥದ್ದು, ಅದು ಸಾಕಷ್ಟು ಕಾಸ್ಟ್ಲಿ ಆದಂಥದ್ದು ಅನ್ನುವಂತಹ ಒಂದು ಏನು ಆರೋಪವನ್ನ ಮಾಡಿದ್ರು. ಈಗ ಸಿಎಂ ಸಿದ್ದರಾಮಯ್ಯ ಎಚ್ಡಿಕೆಗೆ ತಿರುಗೇಟನ್ನ ನೀಡಿದ್ದಾರೆ. 5 ಲಕ್ಷಕ್ಕೆ ಆ ವಾಚ್ ಅನ್ನ ಬೇಕಿದ್ರೆ ತಗೊಳ್ತೀರಾ? ಇನ್ನು ನಿಮ್ಮ ಮಗ ಏನಾದ್ರೂ ದುಡಿದು ಕೋಟ್ಯಾಂತರ ರೂಪಾಯಿ ಕಾರನ್ನ ತೆಗೆದುಕೊಂಡಿದ್ದಾನ? ಹಾಗೆ ಅವರು ಮಾಡ್ತಾ ಇರುವಂತಹ ಸಿನಿಮಾಗೆ ಯಾರು ದುಡ್ಡು ಹಾಕಿದ್ರು? ಈ ರೀತಿಯಾದಂತಹ ಮಾತುಗಳನ್ನ ಈಗ ಸಿಎಂ ಸಿದ್ದರಾಮಯ್ಯ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಕೇಳ್ತಾ ಇರುವಂತದ್ದು. ಒಟ್ಟಾರೆ ಈ ವಿಚಾರ ಈಗ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಒಂದ್ ಕಡೆ ಇದೇ ವಿಷಯವನ್ನ ಇಟ್ಕೊಂಡು ಚುನಾವಣೆಗೆ ಇದನ್ನೇ ಅಸ್ತ್ರವನ್ನಾಗಿ ಒಂದ್ ಕಡೆ ಮಾಡ್ಕೊಳ್ಳಾಗ್ತಾ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಾದರೆ ಸಚಿವ ಸ್ಥಾನಮಾನದ ಭಾಗ್ಯ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಈ ಚುನಾವಣೆಗೆ ಸ್ಪರ್ಧಿಸ್ತಾ ಇರುವ ಅಭ್ಯರ್ಥಿಗಳು ಒಬ್ಬರಿಗೊಬ್ಬರು ತೀವ್ರ ಪೈಪೋಟಿ ನಡೆಸುತ್ತಿದ್ದಾರೆ. ತಂತ್ರ ಪ್ರತಿತಂತ್ರಗಳನ್ನ ಹೆಣೆದು ಎದುರಾಳಿಗಳನ್ನ ಸೋಲಿಸಲು ಮುಂದಾಗ್ತಿದ್ದಾರೆ. ಇದರಲ್ಲಿ ಕೆಲವರು ಈಗಾಗಲೇ ರಾಜಕಾರಣದ ಸಿಹಿ ಕಹಿಯ ರುಚಿಯನ್ನ ಉಂಡು ಮತ್ತೆ ಚುನಾವಣೆಯ ಅಖಾಡಕ್ಕಿಳಿದು ಭವಿಷ್ಯದ ರಾಜಕಾರಣಕ್ಕೆ ಮುಂದಾಗಿದ್ದಾರೆ. ಇದೇ ಮಾದರಿಯಲ್ಲಿ ಗದಗ ಜಿಲ್ಲೆಯ ರೋಣ ತಾಲೂಕಿನ ಸೂಡಿ ಜಿಲ್ಲಾ ಪಂಚಾಯಿತಿಗೆ ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯ ಮಂಜುಳಾ ಹುಲ್ಲೂರ ಸ್ಪರ್ಧೆಗಿಳಿದಿದ್ದಾರೆ. ಕಳೆದ ಬಾರಿ ಕೇವಲ 50 ಮತಗಳ ಅಂತರದಿಂದ ಮಂಜುಳಾ ಸೋಲನ್ನ ಅನುಭವಿಸಿದ್ರು. ಸದ್ಯ ರೋಣ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಎಸ್ಸಿ/ಎಸ್ಟಿ ಘಟಕದ ಅಧ್ಯಕ್ಷೆಯಾಗಿ ಮಂಜುಳಾ ಪಕ್ಷದ ಒಡನಾಟದಲ್ಲಿ ಇದ್ದಿದ್ದರಿಂದ ಪಕ್ಷ ಅವರಿಗೆ ಟಿಕೆಟ್ ನೀಡಿದ್ದು ಮಂಜುಳಾ ಬಹಿರಂಗ ಪ್ರಚಾರದಲ್ಲಿ ತೊಡಗಿದ್ದಾರೆ. ಮಂಜುಳಾ ಹುಲ್ಲನ್ನವರು ಕೂಡ ಮಹಿಳಾ ಸಂಘದ ತಾಲೂಕಾ SC/ST ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡಕತ್ತಾರ. ಈ ಕ್ಷೇತ್ರದಲ್ಲಿ ಸೂಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಈಗಾಗಲೇ ಹಿಂದೆ ಆರಿಸಿ ಹೋಗಿರ್ತಕ್ಕಂಥ ಬಿಜೆಪಿಯ ಅಭ್ಯರ್ಥಿಗಳು ಈ ಭಾಗದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ. ಆ ಕೆಲಸ ಕಾರ್ಯಗಳನ್ನು ಮಾಡಲಾರ್ದ ಇದ್ದಂತ ಎಲ್ಲಾ ಕಾರ್ಯಕರ್ತಗಳು ಕೂಡ ಈಗ ಮಂಜುಳಾ ಹುಲ್ಲನ್ನವ್ರನ್ನ ಬೆಂಬಲಿಸಕತ್ತಾರ. ಯಾಕಂದ್ರ ಅವ್ರು ಯಾವ ಕೆಲಸನೂ ಮಾಡಿಲ್ಲ, ನಿಂತು ಆರಿಸಿ ಹೋಗ್ಯಾರ. ಮತ್ತೆ ಹೊಳ್ಳಿ ಶಾಂತಗಿರಿ ಗ್ರಾಮಕ್ಕಾಗಲಿ, ಸೂಡಿ ಗ್ರಾಮಕ್ಕಾಗಲಿ, ಯಾವುದೇ ಒಂದು ಬಂಸಾರ್ ಗ್ರಾಮ, ಸರ್ಜಾಪುರ ಗ್ರಾಮ, ಇಲ್ಲೆಲ್ಲ ಇರ್ತಕ್ಕಂಥ 22 ಹಳ್ಳಿಗಳಿಗೆ ಕೂಡ ಅವರು ಇವತ್ತಿಗೆ ಭೇಟಿ ನೀಡಿಲ್ಲ. ಮಂಜುಳಾ ಹುಲ್ಲನ್ನವರು ಬ್ರೇಕ್ ನಂತರ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.